ಶ್ಯಾಮ ತಮ್ಮನ್ ಕಂಡೀಷನ್ ತುಂಬಾ ಸೀರಿಯಸ್ ಆಗಿತ್ತು. ಅರ್ಜೆಂಟಾಗಿ ಆಪರೇಷನ್ ಮಾಡಬೇಕು ಅಂದಿದ್ರು. ಆ ಪರಿಸ್ಥಿತಿಲಿ ದುಡ್ಡು ತಗೊಂಬ ಅಂತ ಅಣ್ಣಂಗೆ ಫೋನ್ ಮಾಡಿ ಹೇಳಿದ್ರೆ ಅಷ್ಟು ಕೇರ್ಲೆಸ್ ಆಗಿ ಬಿಹೇವ್ ಮಾಡಿದ್ರೆ ಹೇಗೆ? ಅದೇ ಆಪರೇಷನ್ ನಮ್ಮ ಮನೆಯವ್ರಿಗೆ ಯಾರಿಗಾದ್ರೂ ಮಾಡ್ಬೇಕಾಗಿ ಬಂದ್ರೆ ಅಷ್ಟೇ ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತೀವ? ನಮ್ಮನೆಯವ್ರದ್ದು ಮಾತ್ರ ಪ್ರಾಣನಾ? ಅವ್ರ ಮನೆಯವ್ರದ್ದು ಪ್ರಾಣ ಅಲ್ವಾ? ನೋಡಿ ಮಮ್ಮಿ, ದುಡ್ಡಿನ ವಿಷಯಕ್ಕೆ ಅಲಕ್ಷ್ಯ ಮಾಡಿದ್ರೆ ನಾನು ಫೀಲ್ ಮಾಡ್ಕೊಳಲ್ಲ. ಪ್ರಾಣದ ವಿಷಯದಲ್ಲಿ ಅಣ್ಣ ಅಲಕ್ಷ್ಯ ಮಾಡ್ದ, ಅದನ್ನ ನನಗೆ ತಡೆಯೋಕ್ಕಾಗ್ಲಿಲ್ಲ. ಅಂದ್ರೆ ನಿನ್ನಣ್ಣ ಬೇಕು ಅಂತಾನೆ ಅಷ್ಟು ಕೇರ್ಲೆಸ್ ಆಗಿದ್ರು ಅಂತಿದ್ಯಾ? ಶ್ಯಾಮನ್ ತಮ್ಮಂಗೆ ಆಪರೇಷನ್ ಆಗ್ಬಾರ್ದು ಅಂತ ಬೇಕು ಅಂತ ಮಾಡಿದ್ರು ಅಂತಿದ್ಯಾ? ಹಾಗಂತ ನಾನು ಹೇಳದ್ನಾ? ಹಾ, ಅಣ್ಣ ಬೇಕು ಅಂತ ಮಾಡದೇ ಇದ್ರು ಮಾಡಿರೋದ್ರಿಂದ ತೊಂದರೆ ಆಯ್ತು ತಾನೆ, ಟೆನ್ಷನ್ ಆಯ್ತು ತಾನೆ. ರೀ, ನಡೆದಿದ್ದೇನೋ ನಡೆದು ಹೋಯ್ತು, ಇನ್ನ ವಿಷಯ ಬಿಟ್ಬಿಡಿ. ಏನ್ ಬಿಡೋದು? ಹಾ, ಮಾಡೋದನ್ನೆಲ್ಲ ಮಾಡಿ ಅಖಿಲ್ ಹತ್ರ ನನ್ನ ಗಂಡಂಗೆ ಹೇಳಬಾರ್ದು ಮಾತುಗಳನ್ನೆಲ್ಲ ಹೇಳಿಸಿ ಈಗ ಬಿಟ್ಬಿಡಿ ಬಿಟ್ಬಿಡಿ ಅಂತ ಅಂದ್ರೆ ಈಗ ನೀನು ಒಳ್ಳೆವಳು ಆಗ್ತೀಯ ಅನ್ಕೊಂಡಿದ್ಯಾ? ಅತ್ಗೆ 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 ನಡೆದಿದ್ರಲ್ಲಿ ಶ್ಯಾಮ ತಪ್ಪೇನೂ ಇಲ್ಲ. ಶ್ಯಾಮ ಹೇಳಿದ್ದಕ್ಕೆ ನಾನು ಹಾಗೆ ಮಾತಾಡಿದ್ದಲ್ಲ. ಈ ವಿಷಯದಲ್ಲಿ ಅನವಶ್ಯಕವಾಗಿ ಶ್ಯಾಮನ ಬೈಬೇಡಿ. ಇವತ್ತೇ ಅಲ್ಲ, ಇನ್ ಯಾವಾಗಾದ್ರೂ ಸರಿ, ಯಾರಾದ್ರೂ ಸರಿ, ಶ್ಯಾಮನ್ನ ಸುಮ್ನೆ ಬೈತಿದ್ರೆ ನೋಡ್ಕೊಂಡು ಸುಮ್ನೆ ಇರಲ್ಲ. ನೋಡಿದ್ಯಾ ನಿನ್ನಿಂದ ಏನಾಯ್ತು? ನೋಡಿದ್ಯಾ? ಅಖಿಲ್ ಯಾವತ್ತಾದ್ರೂ ಅವ್ರ ಅಣ್ಣಂದ್ರ ಬಗ್ಗೆ ಹೀಗ್ ಮಾತಾಡಿದ್ದ? ಅಖಿಲ್ ಯಾವತ್ತಾದ್ರೂ ಅತ್ತೆ ಎದುರಿಗೆ ಹೀಗ್ ಮಾತಾಡಿದ್ನ? ಎಲ್ಲ ನಿನ್ನಿಂದಾನೇ ಹೀಗಾಗಿದ್ದು. ನೋಡು, ಅತ್ತೆನ ನೋಡು, ಎಷ್ಟು ಸಂಕಟ ಪಡ್ತಿದ್ದಾರೆ ನೋಡು. ಕ್ಷಮಿಸಿ ಅತ್ತೆ, ಹೀಗಾಗಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ. ಇದೆಲ್ಲ ನನ್ನಿಂದನೇ ಆಗಿದ್ದು ಅಂದಿದ್ದಕ್ಕೆ, ಇದೆಲ್ಲ ನನ್ನ ತಪ್ಪೆ ಅಂತ ಹೇಳಿದ್ದಕ್ಕೆ ನನ್ನ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಈ ವಿಷಯನ ಮಾವನ ಹತ್ರ ಹೋಗ್ದಿದ್ದ ಹಾಗೆ, ಅಣ್ಣ ತಮ್ಮನ್ ಗಲಾಟೆ ಸರಿ ಆಗೋ ಹಾಗೆ ನಾನೇ ಮಾಡ್ತೀನಿ. ನಾನೇ ಹೋಗಿ ಅರುಣ್ ಬಾವನ್ ಹತ್ರ ಮಾತಾಡ್ತೀನಿ. ಅಯ್ಯೋ, ಇವಳು ಅಸಾಧ್ಯವಾದವಳು. ಹೋದ್ಲು ಅಂತಂದ್ರೆ ಅರುಣ್ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೇ ಮಾಡ್ತಾಳೆ. ನಾನ್ ಮಾಡಿರೋ ಪ್ರಯತ್ನ ಅಷ್ಟು ವೇಸ್ಟ್ ಆಗತ್ತೆ. ಇವಳನ್ನ ಹೋಗೋದಕ್ಕೆ ಬಿಡಬಾರ್ದು. ಏನು? ಅರುಣ್ ಹತ್ರ ಹೋಗಿ ನೀನ್ ಮಾತಾಡ್ತೀಯಾ? ಆಗಿರೋ ಅವಮಾನ ತಡೆಯೋದಕ್ಕಾಗ್ದೆ ಅವರು ರೂಮ್ಗೆ ಹೋಗಿ ಲಾಕ್ ಮಾಡ್ಕೊಂಡು ಅಲ್ಲೇ ಕೂತಿದ್ದಾರೆ. ನಾನ್ ಕರೆದ್ರು, ಅತ್ತೆನೇ ಕರೆದ್ರು, ಅವರು ಬಾಗಿಲು ತೆಗಿಲಿಲ್ಲ. ಈಗ ನೀನ್ ಹೋಗಿ ಕರೆದ್ರೆ ಲಾಕ್ ಓಪನ್ ಮಾಡ್ತಾರೆ ಅನ್ಕೊಂಡಿದ್ಯಾ? ನಿನ್ ಹತ್ರ ಮಾತಾಡ್ತಾರೆ ಅನ್ಕೊಂಡಿದ್ಯಾ? ನನ್ನ ಪ್ರಯತ್ನ ನಾನ್ ಮಾಡ್ತೀನಿ. ಆಮೇಲೆ ಎಲ್ಲ ಕೃಷ್ಣನ್ ದಯೆ. ಬಾವಾ,
ಬಾವಾ, ಯಾರು? ನಾನು ಶ್ಯಾಮ. ಏನ್ ಬೇಕು? ನಿಮ್ ಹತ್ರ ಮಾತಾಡ್ಬೇಕು ಬಾವಾ. ನಿನ್ ಹತ್ರ ಮಾತಾಡೋ ಅಗತ್ಯ ನನಗಿಲ್ಲ. ನಿಜನೇ ಬಾವಾ, ನಮ್ ಯಜಮಾನ್ರು ನಿಮ್ ಹತ್ರ ಹಾಗೆ ಮಾತಾಡಿದ್ಮೇಲೆ ನನ್ನ ಹತ್ರ ಮಾತಾಡೋ ಅಗತ್ಯ ನಿಮ್ಗಿರಲ್ಲ. ಆದ್ರೆ ನಿಮ್ ಹತ್ರ ಮಾತಾಡೋ ಅಗತ್ಯ ನಮ್ಗಂತೂ ಇದೆ ಬಾವಾ. ಮುಖ್ಯವಾಗಿ ನನ್ಗಂತೂ ಇದೆ. ನೀವ್ ಅಣ್ಣ ತಮ್ಮಂದ್ರ ಮಧ್ಯೆ ಇಂಥ ಪರಿಸ್ಥಿತಿ ಬರೋದಿಕ್ಕೆ ಒಂದ್ ರೀತಿಲಿ ನಾನೇ ಕಾರಣ. ನನ್ ತಮ್ಮಂಗೆ ಹಾಗಾಗದೆ ಇದ್ದಿದ್ರೆ ನಿಮ್ ತಮ್ಮ ನಿಮ್ ಹತ್ರ ಹಾಗೆ ಮಾತಾಡ್ತಾನೆ ಇರ್ಲಿಲ್ಲ. ನನ್ನಿಂದ ಆಗಿರೋ ಸಮಸ್ಯೆನ ನಾನೇ ಸರಿ ಮಾಡೋದು ನನ್ ಕರ್ತವ್ಯ ಅಲ್ವಾ ಭಾವ? ದಯವಿಟ್ಟು ಬಾಗ್ಲು ತೆಗೆದು ನನ್ನ ಹತ್ರ ಮಾತಾಡಿ ಭಾವ, ನಿಮಗೆ ಕೈ ಮುಗಿತೀನಿ. ಬಾವಾ, ನಮ್ ಯಜಮಾನ್ರು ನಿಮ್ಮ ಹತ್ರ ಹಾಗೆ ಮಾತಾಡಿದ್ದು ಖಂಡಿತ ತಪ್ಪೆ. ಯಾವ ಪರಿಸ್ಥಿತಿ ಬಂದರೂ ನಿಮ್ಮ ಹತ್ರ ಅವರು ಹಾಗೆ ಮಾತಾಡಬಾರ್ದಿತ್ತು. ಅದನ್ ಬಿಟ್ಟು ಸಮಯಕ್ಕೆ ದುಡ್ಡು ಸಿಗದೆ ಆಪರೇಷನ್ ನಿಂತು ಹೋದ್ರೆ ಅನ್ನೋ ಭಯದಿಂದ, ನೋವಿಂದ ಅವ್ರು ಹಾಗೆ ಮಾತಾಡಿರ್ತಾರೆ. ಅವ್ರ ಹೆಂಡತಿಯಾಗಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಬೇಕಾದ್ರೆ ನಾನು ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ಅಯ್ಯೋ, ಏನಮ್ಮ ಇದೆಲ್ಲ? ಕಾಲು ಹಿಡ್ಕೋತಿದ್ಯಲ್ಲ, ಮೇಲೇಳು. ತಪ್ಪೇನಿಲ್ಲ ಬಾವಾ. ನನ್ನ ಅಣ್ಣನ ವಿಷಯದಲ್ಲಿ ನಾನೇನಾದ್ರೂ ತಪ್ಪು ಮಾಡಿದ್ರೆ ಹೀಗೆ ನನ್ನ ಅಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಿರ್ಲಿಲ್ವಾ? ನಿನ್ ಕಾಲಿಗೆ ಬೀಳೋಂಥ ತಪ್ಪೇನು ಮಾಡಿಲ್ಲಮ್ಮ. ಮೊದಲು ಮೇಲೆ ಎದ್ದೇಳು. ಯಾವತ್ತೂ ನನ್ನ ಹತ್ರ ಹಾಗೆ ಮಾತಾಡ್ದಿರೋ ಅವನು ಇವತ್ತು ಹಾಗೆಲ್ಲ ಮಾತಾಡಿದಾಗ ತಡ್ಕೊಳಕ್ಕಾಗ್ಲಿಲ್ಲಮ್ಮ. ಅದ್ ನೆನಪಾದಾಗ್ಲೆಲ್ಲ ತುಂಬಾ ನೋವಾಗ್ತಿದೆ. ಯಾವತ್ತು ನಿಮ್ ಹತ್ರ ಹಾಗೆ ಮಾತಾಡದೆ ಇದ್ದವರು ಏನೋ ಹಾಗೆ ಮಾತಾಡ್ಬಿಟ್ರು ಅಂತ ನೀವ್ ಕ್ಷಮಿಸ್ಬಿಟ್ರೆ ನಿಮ್ಗೂ ಆ ನೋವಿರಲ್ಲ ಅಲ್ವಾ ಬಾವಾ? ದೊಡ್ಡೋರ್ಗೆ ದೊಡ್ಡ ಮನ್ಸೇ ಇರುತ್ತೆ, ನಮ್ಮಂತ ಚಿಕ್ಕವ್ರನ್ನ ಕ್ಷಮಿಸೋ ಮನ್ಸಿರುತ್ತೆ. ನಿಜಾನೇ ಇರುತ್ತೆ. ಆದ್ರೆ ದೊಡ್ಡೋರ್ ವಿಷಯದಲ್ಲಿ ಹಾಗೆ ಮಾತಾಡ್ದವ್ರು ನಾನು ತಪ್ಪಾಗಿ ಮಾತಾಡ್ಬಿಟ್ಟೆ ಅಂತ ಪಶ್ಚಾತ್ತಾಪ ಪಟ್ರೆ ಆಗ ದೊಡ್ಡವರು ಅವ್ರನ್ನ ಕ್ಷಮಿಸ್ತಾರೆ. ಬರತ್ತೆ ಬಾವಾ, ನಿಮ್ ತಮ್ಮ ಹಾಗೆ ಪಶ್ಚಾತ್ತಾಪ ಪಡೋ ದಿನ ತಪ್ಪದೆ ಬರುತ್ತೆ. ನಡೆದಿದ್ದು ಪೂರ್ತಿಯಾಗಿ ಅವ್ರಿಗೆ ಅರ್ಥ ಆದ್ರೆ ತಪ್ಪದೆ ಅವರು ಪಶ್ಚಾತ್ತಾಪ ಪಡ್ತಾರೆ. ಇಷ್ಟಕ್ಕೂ ಅಲ್ಲೇನಾಯ್ತು ಬಾವಾ? ಆ ದುಡ್ಡು ಏನಾಗಿರ್ಬೋದು? ಅದೇ ನನಗೂ ಅರ್ಥ ಆಗ್ತಿಲ್ಲಮ್ಮ. ಹುಷಾರಾಗಿ ದುಡ್ಡನ್ನು ತಗೊಂಡು ನಾನು ಹಾಸ್ಪಿಟ್ಲಿಗೆ ಬಂದೆ. ಆದ್ರೆ ಹಾಸ್ಪಿಟ್ಲಿಗೆ ಬಂದ್ಮೇಲೆ ಒಬ್ಳು ನರ್ಸ್ ಬಂದು ನನಗೆ ಡಿಕ್ಕಿ ಹೊಡೆದ್ಲಮ್ಮ. ನನ್ನ ಪ್ರಕಾರ ಆ ನರ್ಸ್ ಡಿಕ್ಕಿ ಹೊಡೆದಾಗ್ಲೇ ದುಡ್ಡು ಮಿಸ್ ಆಗಿರ್ಬೇಕು. ನರ್ಸಾ? ಬಾವಾ, ಏನ್ ನಡೀತು ಯಾಕೆ ಅನ್ನೋದು ನಂಗೆ ಸ್ವಲ್ಪ ಅರ್ಥ ಆಗ್ತಿದೆ. ನನಗೆ ಸ್ವಲ್ಪ ಸಮಯ ಕೊಡಿ. ನಿಮ್ಮಿಬ್ರು ಮಧ್ಯೆ ಬಂದಿರೋ ಮನಸ್ತಾಪ ಮಾಯ ಆಗೋ ಹಾಗೆ ನಾನು ಮಾಡ್ತೀನಿ. ನೋಡಪ್ಪ ಅಖಿಲ್, ನವ್ ಈಸ್ ಆಲ್ ರೈಟ್. ನೀವು ಆರಾಮಾಗಿ ಕಿಟ್ಟುನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಾನು ಒಂದಷ್ಟು ಮೆಡಿಸಿನ್ ಕೊಟ್ಟಿರ್ತೀನಿ. ನೀವು ಮನೆಗೆ ಹೋದ್ಮೇಲೆ 10 days ಅದನ್ನು ಕೊಡಿ. ಅದನ್ನು ಯಾವ್ಯಾವ ಟೈಮಲ್ಲಿ ಕೊಡಬೇಕು ಅಂತ ನಮ್ಮ ನರ್ಸ್ ನಿಮ್ಗೆ ಹೇಳ್ತಾರೆ. ಓಕೆ ಡಾಕ್ಟರ್. ಡಾಕ್ಟ್ರೇ, ಸಾವು ಬದುಕಿನ ಮಧ್ಯೆ ಇದ್ದ ನನ್ನ ಮಗನ್ನ ಬದುಕಿಸಿ ಜೀವಂತವಾಗಿ ಮನೆಗೆ ಕಳಿಸ್ತಿದ್ದೀರಿ. ನಿಜವಾಗ್ಲೂ ನೀವು ದೇವರು.
ನೀವು ದೊಡ್ಡವರು, ನೀವು ನನ್ನ ಕೈ ಮುಗಿತೀರಲ್ಲ, ನನ್ನ ಡ್ಯೂಟಿನ ನಾನು ಮಾಡಿದ್ದೀನಿ ಅಷ್ಟೇ. ಇಲ್ಲ ಸರ್, ನಿಮ್ಮಿಂದ ಉಪಕಾರ ಆಯ್ತು. ನಮ್ಮನ್ನ ನೀವು ಗುರುತು ಹಿಡಿದು ನನ್ನ ಅಳಿಯಂಗೆ ಫೋನ್ ಮಾಡಿ ಕರೆಸದೇ ಇದ್ದಿದ್ರೆ ಪರಿಸ್ಥಿತಿ ಬೇರೆ ಥರನೇ ಆಗ್ತಿತ್ತು. ಹೌದು ಡಾಕ್ಟರ್, ಆಗಿಂದಾಗಲೇ 10 ಲಕ್ಷ ಕಟ್ಟಬೇಕು ಅಂದರೆ ನಮ್ಮ ಹತ್ರ ಆಗ್ತಿರ್ಲಿಲ್ಲ. ಅಳಿಯಂಗೆ ಫೋನ್ ಮಾಡಿ ಕೇಳೋದಿಕ್ಕೆ ನಮ್ಮಪ್ಪ ತುಂಬ ಮುಜುಗರ ಪಡ್ಕೋತಿದ್ರು. ದೇವ್ರ ಹಾಗೆ ನೀವು ಅಪ್ಪನ ಗುರ್ತು ಹಿಡಿದು ಇವ್ರಿಗೆ ಫೋನ್ ಮಾಡಿದ್ರಿ. ನಿಮ್ಮ ಋಣ ಈ ಜನ್ಮದಲ್ಲೇ ಮರೆಯೋಕ್ಕಾಗಲ್ಲ. ಇಟ್ ಈಸ್ ಮೈ ಪ್ಲೆಷರ್. ಎಕ್ಸ್ಕ್ಯೂಸ್ ಮೀ, ಸರ್. ಡಿಸ್ಚಾರ್ಜ್. ಓಕೆ ಸರ್, ಒಂದು 5 ನಿಮಿಷ ಕೂತ್ಕೊಳ್ಳಿ, ಕರಿತೀನಿ. ಓಕೆ. ಓಕೆ ಸರ್, ಥ್ಯಾಂಕ್ ಯು. ಅಪ್ಪ, ಸ್ವಲ್ಪ ಹೊತ್ತಲ್ಲೇ ನೀವು ಹೊರಡ್ಬೋದು. ನಿಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾರಿ, ನಾನು ಔಷಧಿ ತೊಗೊಂಡು ಬರ್ತೀನಿ. ಸರಿನಮ್ಮ. ಅಕ್ಕ, ನೀನ್ ಫೋನ್ ಕೊಟ್ಟು ಹೋಗಕ್ಕ, ಸ್ವಲ್ಪ ಹೊತ್ತು ಗೇಮ್ ಆಡ್ತೀನಿ. ಸರಿ ತಗೋ. ಹಾಸ್ಪಿಟ್ಲಿಗೆ ಬಂದ್ಮೇಲೆ ಒಬ್ಳು ನರ್ಸ್ ಬಂದು ನನಗೆ ಡಿಕ್ಕಿ ಹೊಡೆದಮ್ಮ. ಐಶ್ವರ್ಯ ಅಕ್ಕನ ಹತ್ರ ಮಾತಾಡಿದ್ದು ಈ ನರ್ಸೇ ಅಲ್ವಾ? ಈ ನರ್ಸ್ ಫೋನಲ್ಲಿ ಐಶ್ವರ್ಯ ಅಕ್ಕನ ಫೋನ್ ನಂಬರ್ ಇದ್ರೆ ಇವರಿಬ್ರೇ ಸೇರಿ ಏನೋ ಮಾಡಿರ್ತಾರೆ. ಹೇಗೆ ತಿಳ್ಕೊಳ್ಳೋದು? ಇಲ್ಲಿ ನೋಡಿ, ನನ್ನ ಫೋನ್ ಎಲ್ಲೋ ಕಳ್ಕೊಂಡಿದ್ದೀನಿ ಸಿಸ್ಟರ್. ಒಂದ್ಸಲ ನನ್ನ ನಂಬರ್ಗೆ ಫೋನ್ ಮಾಡ್ತೀನಿ. ಯಾರಿಗಾದ್ರೂ ಸಿಕ್ಕಿದ್ರೆ ಅವ್ರು ಮಾತಾಡ್ತಾರಲ್ಲ. ಸರಿ ತಗೊಳ್ಳಿ. ಹಾಂ. ಅಂದರೆ ಇವರೇ ಅಕ್ಕಂಗೆ ಹೆಲ್ಪ್ ಮಾಡಿದ್ದಾರೆ ಅಂತಾಯ್ತು. ಏನು? ಸಿಕ್ತು. ಸಿಗ್ಲಿಲ್ಲ. ಸ್ವಿಚ್ ಆಫ್ ಅಂತ ಬರ್ತಿದೆ. ಫೋನ್ ಸಿಕ್ತವ್ರು ಆಫ್ ಮಾಡ್ಕೊಂಡಿರ್ತಾರೆ, ಆನಲ್ಲೇ ಇಟ್ಕೊಂಡು ಓಡಾಡ್ತಾ ಇರ್ತಾರಾ? ನಮ್ಮ ವಸ್ತು ನಮ್ದೇ ಆದ್ರೆ ಖಂಡಿತ ಅದು ನಮ್ಮ ಹತ್ರನೇ ಬರುತ್ತೆ ಸಿಸ್ಟರ್. ಬರ್ತೀನಿ ಸಿಸ್ಟರ್. ಓಕೆ. ಅಪ್ಪ, ಕಿಟ್ಟುನ ಹುಷಾರಾಗಿ ನೋಡ್ಕೊಳ್ಳಿ ಅಪ್ಪ. ಸರಿನಮ್ಮ. ಹೋಗ್ತಿದ್ದ ಹಾಗೆ ಸರಿಯಾಗಿ ಔಷಧಿ ಕೊಡೋದು ಮರಿಬೇಡಿ. ಸರಿನಮ್ಮ ಶ್ಯಾಮ. ಮಾವ, ಕಿಟ್ಟುಗೇನಾದ್ರೂ ಕಷ್ಟ ಅನ್ಸಿದ್ರೆ ಡಾಕ್ಟರ್ ಶಿವರಾಮ್ ಕೃಷ್ಣ ಅವ್ರ ನಂಬರ್ ಕೊಟ್ಟಿದ್ದೀನಲ್ಲ, ತಕ್ಷಣ ಅವರಿಗೆ ಫೋನ್ ಮಾಡಿ. ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಅವ್ರೇನು ಅಂದ್ಕೊಳ್ಳಲ್ಲ, ಮಾತಾಡ್ತಾರೆ. ಸರಿನಾ? ಸರಿನಪ್ಪ. ಏನಾದರೂ ಅರ್ಜೆಂಟ್ ಇದ್ರೆ ಫೋನ್ ಮಾಡ್ತೀನಿ. ಭಾವ, ಆಪರೇಷನ್ಗೆ ನೀವು ಕೊಟ್ಟಿರೋ 10 ಲಕ್ಷ, ಆ ದುಡ್ಡಿನ ಬಗ್ಗೆ ನೀವು ಮರ್ತು ಬಿಡಿ. ಅದು ಹೇಗಪ್ಪ? ಅಪ್ಪ, ಆ ವಿಷಯನೆಲ್ಲ ನಾನು ಆಮೇಲೆ ಹೇಳ್ತೀನಿ. ನೀವು ಮನೆಗೆ ಹೋಗಿ. ಸರಿನಮ್ಮ, ಬರ್ತೀವಿ. ಡ್ರೈವರ್, ಕಿಟ್ಟು ಅವ್ರನ್ನೆಲ್ಲ ಮನೆ ಹತ್ರ ಬಿಟ್ಟು ನನಗೆ ಕಾಲ್ ಮಾಡು. ಆಯ್ತು ಸರ್. ಅಕ್ಕ. ಕಿಟ್ಟು, ಹುಷಾರು. ಹಾಸ್ಪಿಟಲಲ್ಲಿ ಗಲಾಟೆ ಆಗ್ದಿದ್ದ ಹಾಗೆ ಐಶ್ವರ್ಯ ಅಕ್ಕ ಭಾವನ್ ಜೊತೆಗೆ ಮನೆಗೆ ಬಂದ್ಬಿಟ್ರು. ಮನೆಗೆ ಬಂದಾಗಿಂದ ಇಲ್ಲಿವರೆಗೂ ಅವ್ರ ಮನೇಲೇ ಇದ್ರು ಅಂತ ವೈದೇಹಿ ಅಕ್ಕ ಹೇಳಿದ್ರು. ಅಂದ್ರೆ ಖಂಡಿತ ಆ ದುಡ್ಡು ಐಶ್ವರ್ಯ ಅಕ್ಕ ಇನ್ನೂ ತಗೊಂಡಿರಲ್ಲ. ಆ ದುಡ್ಡು ಆ ನರ್ಸ್ ಹತ್ರನೇ ಇರಬೇಕು. ಆ ನರ್ಸಿಗೆ ಫೋನ್ ಮಾಡಿ ದುಡ್ಡು ತರಕ್ಕೆ ಹೇಳಬೇಕು. ಆಗ ನಿಜವಾದ ವಿಷಯ ಗೊತ್ತಾಗತ್ತೆ.
ಹಲೋ ಮೇಡಮ್, ಎಲ್ಲಿದ್ಯಾ? ಹಾಸ್ಪಿಟ್ಲಲ್ಲೇ ಇದ್ದೀನಿ ಮೇಡಮ್. ದುಡ್ಡೆಲ್ಲಿದೆ? ನನ್ನ ಹತ್ರನೇ ಇದೆ. ಹಾಗಾದ್ರೆ ಈಗ್ಲೇ ಆ ದುಡ್ಡು ತಗೊಂಡು ನಮ್ಮ ಮನೆಗ್ ಬಾ. ಸರಿ ಮೇಡಮ್, ಅಡ್ರೆಸ್ ಹೇಳ್ತೀರಾ? ಓಕೆ ಮೇಡಮ್, ಒಂದು ಅರ್ಧ ಗಂಟೆಲಿ ಅಲ್ಲಿರ್ತೀನಿ. ನಾನು ಅನ್ಕೊಂಡಿದ್ದು ನಿಜಾನೇ. ಆ ದುಡ್ಡು ಆ ನರ್ಸ್ ಹತ್ರನೇ ಇದೆ. ಯಾವ್ದಾದ್ರೂ ಕಾರಣಕ್ಕೆ ಐಶ್ವರ್ಯ ಅಕ್ಕ ನರ್ಸಿಗೆ ಫೋನ್ ಮಾಡ್ಬಿಟ್ರೆ ನರ್ಸ್ ಇಲ್ಲಿಗೆ ಬರೋ ವಿಷಯನ ಹೇಳ್ಬಿಡ್ತಾರೇನೋ. ಆ ವಿಷಯ ಅಕ್ಕಂಗೆ ಗೊತ್ತಾಗ್ಬಾರ್ದು ಅಂದ್ರೆ ಅಕ್ಕನ ಫೋನಲ್ಲಿ ಆ ನರ್ಸ್ ನಂಬರ್ ಇರಬಾರ್ದು. ಏಯ್, ನನ್ ಫೋನ್ ಯಾಕೆ ತಗೊಂಡೆ? ಕೇಳ್ತಿರೋದ್ ನಿನ್ನನ್ನೇ, ನನ್ ಫೋನ್ ಯಾಕೆ ತಗೊಂಡೆ ಅಂತ. ನರ್ಸ್ ಹತ್ರ ಮಾತಾಡೋಣ ಅಂತ ತಗೊಂಡೆ. ನರ್ಸಾ? ಯಾವ ನರ್ಸು? ಹಾಸ್ಪಿಟಲ್ ಅಲ್ಲಿ ಬಾವಂಗೆ ಡಿಕ್ಕಿ ಹೊಡೆದಿದ್ ನರ್ಸ್. ಬಾವನ್ ಬ್ಯಾಗ್ ತಗೊಂಡ್ ಹೋದ್ಲಲ್ಲ ಆ ನರ್ಸು. ನರ್ಸ್ ಹತ್ರ ನೀವ್ ಆಡಿರೋ ನಾಟಕ ನನ್ಗೆಲ್ಲ ಗೊತ್ತಾಯ್ತು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಮನೇಲಿರೋರ್ ಎಲ್ರಿಗೂ ಗೊತ್ತಾಗತ್ತೆ. ಯಾಕಂದ್ರೆ ಆ ನರ್ಸ್ ದುಡ್ಡು ತಗೊಂಡು ಇಲ್ಲಿಗೆ ಬರ್ತಿದ್ದಾಳೆ. ಅಣ್ಣ ತಮ್ಮನ ಮಧ್ಯೆ ಜಗಳ ತಂದಿದ್ದು ನೀವೇ. ಆದ್ರಿಂದ ಆ ನರ್ಸು ಬರೋ ಅಷ್ಟರಲ್ಲಿ ನೀವೇ ಆ ಜಗಳ ಸರಿ ಆಗೋ ಹಾಗೆ ಮಾಡ್ಬೇಕು. ಇಲ್ದಿದ್ರೆ ಆ ನರ್ಸ್ ಬಂದ ತಕ್ಷಣ ನಿಮ್ ನಾಟಕ ಎಲ್ಲ ಇಲ್ಲಿ ಗೊತ್ತಾಗತ್ತೆ. ನನ್ ವಿಷಯದಲ್ಲಿ ನೀವಿಲ್ಲಿ ತನಕ ತುಂಬಾ ತಪ್ಪು ಮಾಡಿದ್ರಿ. ನನಗ್ ತುಂಬಾ ನೋವು ಕೊಟ್ರಿ. ಆದ್ರೂ ಸುಮ್ಮನಿದ್ದೆ. ಕಾರಣ ಅದು ನಾನೊಬ್ಳಿಗೆ ಸಂಬಂಧಪಟ್ಟಿದ್ದಕ್ಕೆ. ಆದ್ರೆ ಈಗ ನೀವ್ ಈ ಕುಟುಂಬದಲ್ಲಿ ಸಮಸ್ಯೆ ತಂದ್ಬಿಟ್ರಿ. ಕುಟುಂಬದಲ್ಲಿರೋ ಮನುಷ್ಯರ ಮಧ್ಯೆ ದೂರ ಸೃಷ್ಟಿ ಮಾಡೋ ದೊಡ್ಡ ಸಮಸ್ಯೆನೆ ಸೃಷ್ಟಿ ಮಾಡಿದ್ರಿ. ನಮ್ ಕುಟುಂಬದವ್ರಿಗೆ ಸಮಸ್ಯೆ ಏನಾದ್ರೂ ಬಂದ್ರೆ ನಾನ್ ಸುಮ್ನಿರಲ್ಲ. ನಿಮ್ ನಿಜ ಸ್ವರೂಪ ಹೊರಗಡೆ ತಂದಾದ್ರೂ ಸರಿ, ಕುಟುಂಬನ ಉಳಿಸ್ಕೋತೀನಿ. ಅದು ನನ್ ಕರ್ತವ್ಯ. ಇದೇನಿದು, ಈ ರೇಂಜ್ಗೆ ಶಾಕ್ ಕೊಟ್ಲು. ಮೊದಲು ಆ ನರ್ಸ್ಗೆ ಫೋನ್ ಮಾಡಿ ಇಲ್ಲಿಗೆ ಬರ್ಬೇಡ ಅಂತ ಹೇಳ್ಬೇಕು.